26ನೇ ತಾರೀಕು ಬಲರಾಮನ ದಿನಗಳು ಸಿನಿಮಾ ರಿಲೀಸ್ಗೆ ರೆಡಿ ಆಗುತ್ತೆ. ಸೊ ಥಿಯೇಟರ್ ಧೂಳೆಪ್ಸಕ್ಕೆ ರೆಡಿ ಇದೆ. ಸೊ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥಿಯೇಟ್ರಿಗೆ ಬನ್ನಿ ಸರ್, ಥಿಯೇಟ್ರಿಗೆ ಬನ್ನಿ, ಕನ್ನಡ ಸಿನಿಮಾಗಳನ್ನ ನೋಡಿ ಎನ್ಕರೇಜ್ ಮಾಡಿ. ಬಿಕಾಸ್ ಇವತ್ತು ನಾವು ಕೇಳ್ಕೊಳ್ಳೋವಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಕರ್ನಾಟಕದಲ್ಲಿ ಕನ್ನಡ ಮೂವೀಸ್ನ ನೋಡಿ, ಹಾಡುಗಳನ್ನ ಕೇಳಿ ಅಂತ. ಇನ್ನೂ ಮುಂದೆ ಬಿಟ್ಕೊಂಡ್ರೆ ದೇವರಾಣೆಗೂ ಹೇಳ್ತೀನಿ, ದುರ್ಬಿನ್ ಹಾಕೊಂಡು ಹುಡುಕಿದ್ರು 4 ಜನ ಕನ್ನಡಿಗರೇ ಸಿಗಲ್ಲ. ಐದರ್ ಚೇಂಜ್ ಆಗ್ಬಿಡ್ತೀವಿ, ಇಲ್ಲ ಅಂತಂದರೆ ಅವ್ರು ಬೇರೆ ಭಾಷೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಮೋಲ್ಡ್ ಆಗ್ಬಿಡ್ತೀವಿ. ಹಂಗೆ ಮಾಡ್ಕೊಳ್ಳೋದು ಬೇಡ. ಇವಾಗ ಹೆಂಗೆ ಸಿಂಗಲ್ ಸ್ಕ್ರೀನ್ ಅನ್ನೋದು ಮತ್ತು ಅದೆಲ್ಲ ನಮ್ಮ ಎಮೋಷನ್ಸ್ ಆಗಿತ್ತು ಚಿಕ್ಕ ವಯಸ್ಸಿಂದ. ಆ ಥರ ಕನ್ನಡ ಸಿನಿಮಾಗಳು ನಮ್ಮ ಟ್ರೆಡಿಷನ್. ಅದು ಹೆಂಗೆ ಸಾಹಿತ್ಯಗಳು ಕೇಳ್ತೀವಿ, ಜಾನಪದ ಗೀತೆಗಳನ್ನ ಕೇಳ್ತೀವಿ, ಕನ್ನಡ ಸಿನಿಮಾ ಕೂಡ ನಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್. ನಾವು ಅದನ್ನು ಬಿಟ್ಕೊಡ್ಬಾರ್ದು. ಥಿಯೇಟ್ರಿಗೆ ಬರಬೇಕು. ಎಲ್ಲ ಸಿನಿಮಾ ನೋಡಿ ಅಂತ ಹೇಳಲ್ಲ. ನಿಮ್ಗೆ ಯಾವ್ದು ಸಿನಿಮಾ ನೋಡ್ಬೇಕನ್ಸುತ್ತೆ ಮನ್ಸು ತುಂಬಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ದುಡ್ಡು ಕೊಟ್ಟು. ಯಾಕಂದರೆ ಇಂಥ ಪ್ರೊಡ್ಯೂಸರ್ಗಳು ಪಾಪ ಸಾವಿರಾರು ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ. ಅವ್ರು ಉಳಿಬೇಕು. ಅವ್ರು ಉಳಿದ್ರೆ ಏನಾಗುತ್ತೆ, ಇನ್ನೂ 4 ಅಟೆಂಪ್ಟ್ ಮಾಡ್ತಾರೆ. ಸಾಂಗ್ಸು ಅಷ್ಟೇ, ಕನ್ನಡ ಇಂಡಿಪೆಂಡೆಂಟ್ ಸಾಂಗ್ಸು ಅಷ್ಟೇ. ವ್ಯೂ ದೊಡ್ಡ ವಿಷಯ ಅಲ್ಲ, ಲೈಕ್ ಒತ್ತಿ, ಆಮೇಲೆ 4 ಜನ ನಿಮ್ಮ ನೆಟ್ವರ್ಕಲ್ಲಿ ಶೇರ್ ಮಾಡಿ. ಅವಾಗ ಏನಾಗುತ್ತೆ, ಆರ್ಟಿಸ್ಟ್ಗೆ ಒಂದು ಬಲ ಸಿಗುತ್ತೆ. ನೋಡು, ನನ್ನ ಲಾಸ್ಟ್ ಸಾಂಗು 100 ಜನ ನೋಡಿದ್ರು, ಇವಾಗ 110 ಜನ ನೋಡಿದ್ದಾರೆ, 10 ಜನ ಜಾಸ್ತಿ ಆಗಿದ್ದಾರೆ ಅಂತ. ಅದು ಅವನಿಗೆ ಸಿಗೋವಂಥ ಪ್ರಶಂಸೆ. ಐ ಥಿಂಕ್ ನಾವು ಅಷ್ಟನ್ನು ಮಾಡಿಬಿಟ್ರೆ ಸಾಕು. ಯಾವ ಭಾಷೆಗೂ ನಮ್ಮ ಕನ್ನಡ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಕಮ್ಮಿ ಇರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.